ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತು ಈ ಎಪಿಸೋಡ್ನಲ್ಲಿ ಶಕ್ತಿ ಭವನ ಏನು ಅಂತಕ್ಕಂಥ ಮಾತನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಅಲ್ಲಿ ಏನೇ ಫೆಸಿಲಿಟಿ ಮಾಡಿದ್ದೀವಿ, ಯಾಕೆ ಅವ್ಯಾಸ ಇಟ್ಟಿದ್ದೀವಿ. ಈಗ ನಾನು ಏನು ನಂಬರ್ ಒನ್ ಕರ್ನಾಟಕಕ್ಕೆ ದಾನ ಮಾಡಿ ಈ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಅಲ್ಲಿ 545 R&Dಗಳು ಮಾಡಬೇಕು ಅಂತ ಇದ್ದೀವಿ. ಯಾಕೆ 545 R&D ಮಾಡಬೇಕು ಅಂತಂದರೆ, ಈಗ 225 ಜನ MLAಗಳಿದ್ದಾರೆ, 75 ಜನ MLCಗಳಿದ್ದಾರೆ, 28 ಜನ MP ಗಳಿದ್ದಾರೆ, 12 ಜನ ಲೋಕಸಭಾ ಸದಸ್ಯರಿರ್ತಾರೆ, ನಾಮಿನೇಟೆಡ್ ಒಬ್ಬರು ಇಬ್ಬರು ಇರ್ತಾರೆ, ದೆಹಲಿ ಪ್ರತಿನಿಧಿಗಳು ಇರ್ತಾರೆ, ಆಮೇಲೆ ಆಲ್ ಡಿಪಾರ್ಟ್ಮೆಂಟ್ಸ್ ಹೆಡ್ಸ್ ಇರ್ತಾರೆ, ಎಲ್ಲ ಇಲಾಖೆಗಳು ಹೆಡ್ಸು, DC ಇರ್ತಾರೆ, CO ಇರ್ತಾರೆ, ಡಿಸ್ಟ್ರಿಕ್ಟ್ ಒಬ್ಬೊಬ್ಬರು ಇನ್ಚಾರ್ಜ್ ಸೆಕ್ರೆಟರಿಗಳು ಇರ್ತಾರೆ. ಇವ್ರಿಗೆ ಇದುವರೆಗೂ ಸ್ವತಂತ್ರ ಬಂದು ನಾವು 75 ವರ್ಷ ಮುಗಿಸಿ ನಾವು ಈಗ 100ನೇ ವರ್ಷಕ್ಕೆ ಡಾಕ್ ಕಾಲ್ ಇಟ್ಟಿದ್ರು, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕಟ್ಟಡ ಎಲ್ಲೂ ಇಲ್ಲ. ಆಫೀಸ್ ಐತೆ, R&D ಕಟ್ಟಡ ಇರಬೇಕು. ವಿಕಸಿತ ಭಾರತ ಅಂತ ಏನು ಮಾನ್ಯ ಪ್ರಧಾನಮಂತ್ರಿ ಅವರು ಹೇಳ್ತಾರೆ, ನ್ಯಾಷನಲ್ ಇದರಲ್ಲಿ 1 ಲಕ್ಷ ಕೋಟಿ ಬಡ್ಜೆಟ್ ಇದ್ದಾರೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ. ಆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಒಳಗೆ ಆ ದುಡ್ಡು ತಂದು ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿ ಅದರೊಳಗೆ 47ರಿಂದ ಏನಿತ್ತು, ಅವರು ಒಬ್ಬ MLA, ತುಮಕೂರು MLA ಅವರಿಗೆ ಜ್ಯೋತಿ ಗಣೇಶ್ ಅವರು ಇದ್ದಾರೆ. ಈಗ ಈ MLA 47ರಿಂದ ಹೆಂಗಿತ್ತು ತುಮಕೂರು, 47ರಿಂದ ಯಾವ MLAಗಳು ಬಂದರು, ಯಾವ MLAಗಳು ಬಂದಾಗ ಏನೇನು ಕೆಲಸ ಮಾಡವ್ರೆ, ಈಗ ಅವರೇನು ಮಾಡ್ತಾವ್ರೆ, 2047ಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಕಟ್ಟಡದಲ್ಲಿ ಇರಬೇಕು. MP ಗೂ ಅಷ್ಟೇ, MLCಗೂ ಅಷ್ಟೇ, DC ಗೂ ಅಷ್ಟೇ. ಆ ಕಟ್ಟಡದಲ್ಲಿ ಬಿಟ್ಟು ಬದಲಾವಣೆ ಚುನಾವಣೆ ಬಂದು ಸೋತ್ರು ಅಂದರೆ ಆ ಕಟ್ಟಡ ಬಿಟ್ಟು ಆಚೆಗಡೆಗೆ ಹೋಗ್ಬೇಕು. ಅವರು ಎಂಪ್ಲಾಯೀಸ್ನ ಅವ್ರಿಗೆ ಬೇಕಾದ್ರೆ ಇಟ್ಕೊಂಡಿದ್ದೀವಿ, ಯಾರನ್ನಾರ ಇಟ್ಕೊಳ್ಳಿ. ಈಗ ಅವ್ರನ್ನ ಎಂಪ್ಲಾಯೀಸ್ ಬರಬೇಕು, ಒಬ್ಬ MLA ಬರಬೇಕು. ಬಟ್ ಇರೋ ಡಾಟಾ, ಇರೋ ಇನ್ಫಾರ್ಮೇಷನ್ನು, ಇರೋ ಇನ್ಫ್ರಾಸ್ಟ್ರಕ್ಚರು ಯಾರು ತಗೊಂಡು ಹೋಗ್ಬಾರ್ದು, ಅದು ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ, ನನ್ನ ಸಲಹೆ. ಅದಕ್ಕೆ ಪೈಲಟ್ ಪ್ರಾಜೆಕ್ಟ್ ಆಗಿ ನಾನು ಹೇಳೋದಕ್ಕಿಂತ ಒಂದು ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಶಕ್ತಿ ಭವನ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದ್ರೆ ನಾವು ಹೇಳ್ದಂಗೆ ಮಾಡಬೇಡಿ, ನಾವು ಮಾಡ್ದಂಗೆ ಮಾಡಿ ಅಂತ ಸರ್ಕಾರಕ್ಕೆ ತೋರಿಸ್ಬೇಕು ಅಂತ ನನ್ನ ಒಂದು ಉದ್ದೇಶ. ಅತ್ಯಂತ ಕಡಿಮೆ ಜಾಗದಲ್ಲೂ ಮಾಡಿ ತೋರಿಸ್ಬೋದು ಅನ್ನೋದಕ್ಕೆ ನೋಡಿ, ಈ ಜಾಗ ನಂದು 40-30 ಸೈಟಲ್ಲಿ 36 ಇದೆ, 36 ಅಡಿ 40 ಅಡಿ, ಮುಂದ್ಗಡೆ 60 ಅಡಿ ರೋಡ್ ಇದೆ, ಹಿಂದ್ಗಡೆ 30 ಅಡಿ ರೋಡು, ಒಂದು ಪಾರ್ಕ್ ಬರೀದೆ. ಒಂಥರ ನಾನು ಹಿಂದೆ ಮುಂದೆ ನಾವು ಕಿಟಕಿಗಳನ್ನ ನೋಡಿದ್ರೆ ಒಂದು ಫಾರೆಸ್ಟಲ್ಲಿ ಕೂತೀನಿ ಅಂತಕ್ಕಂಥ ಒಂದು ಫೀಲಿಂಗ್ಸ್ ಇದೆ. ಆ ಫಾರೆಸ್ಟ್ಗಳು ನೆಕ್ಸ್ಟ್ ನಾವು ಈ ಎಪಿಸೋಡ್ನಲ್ಲಿ ಎಲ್ಲೆಲ್ಲಿ ಯಾವ ಬರುತ್ತೆ ಅನ್ನೋದು ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಈಗ ಅದು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಸ್ಟಾರ್ಟ್ ಮಾಡಿಬಿಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಈಗ ನಾನು ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ಯಾಪ್ಟನಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ಸ್ ಕಚೇರಿ ಇದೇನೇ ಇರುತ್ತೆ, R&D ಮಾಡ್ತಕ್ಕಂಥದ್ದು ಅದು. ಆಮೇಲೆ ನಾಲೆಡ್ಜ್ ಬ್ಯಾಂಕ್ 2047 R&D ಆಫೀಸ್ ಇಲ್ಲೇ ಇರುತ್ತೆ. ತುಮಕೂರು ಲೋಕಸಭಾ ಅಧ್ಯಯನ ಕೇಂದ್ರನೂ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಆಫೀಸ್ ಇರುತ್ತೆ ಇಲ್ಲಿ ಶಕ್ತಿಪೀಠ ಫೌಂಡೇಶನ್, ಜಲಪೀಠ, ಅಭಿವೃದ್ಧಿ ಪೀಠ, ಶಕ್ತಿಪೀಠಗಳು 3 ಇಲ್ಲಿರುತ್ತೆ. ಇಲ್ಲಿ ಯಾಕೆ ಮಾಡಿದ್ದೀನಿ, ನಾನು ಮನೆ ಅಲ್ಲ, ಬಹಳ ಜನ ರಮೇಶ್ ಮನೆ ಕಟ್ಟವ್ರೆ, ಮನೆ ಇದು ಅಂತ ನಮ್ಮ ಸಂಬಂಧಿಕರಾಗಲಿ ಬೇರೆಯವರಾಗಲಿ ಮನೆಗೆ ಯಾವಾಗ ಶಿಫ್ಟ್ ಆಗ್ತೀರಾ, ಯಾವಾಗ ಓಪನ್ ಆಗಿದ್ದು ಮನೆ ಅಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಇದು ಕಚೇರಿ. ನಮ್ಮ ಮನೆ ನನ್ನ ಹೆಂಡತಿ ಹೆಸರಲ್ಲಿ ಮನೆ ಇದ್ರೂ ಸಹ ಶಕ್ತಿಪೀಠ ಫೌಂಡೇಶನ್ಗೆ ಇದನ್ನು ಬಾಡಿಗೆ ತಗೊಂಡು 2047ವರೆಗೂ ಸಹ ಇದರೊಳಗೆ ಮನೆಗೆಲ್ಲ ಇದು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಇದರಲ್ಲಿ ನಾನು ಏನೋ ಸ್ಪೆಷಲಿಟೀಸ್ ಮಾಡಿದ್ದೀನಿ ಅಂದರೆ, ಈ ನಾನು ಮಾಡಿರೋದೇ ಬೇರೆಯವರು ಮಾಡಬೇಕು. ಈಗ R&D ಯಾರು 545ಕ್ಕೂ ಅದಿರಬೇಕು ಅಂತ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಒಬ್ಬ R&D ಮಾಡೋನು ಎಲ್ಲೋ ಮಲಿಕಬಾರ್ದವ್ರು, ಅವನು ಇದ್ದವ್ನು ಬರೋದ್ರೊಳಗಾಗಿ ಅವ್ನು ಐಡಿಯಾ ಹೊರಟೋಗ್ಬಿಡುತ್ತೆ. ಒಬ್ಬ MLAಗಾಗಲಿ MP ಆಗಲಿ ಯಾರೇ ಇಲ್ಲ, ಅವ್ರು ಅಡ್ವೈಸರ್ ಅಂತೆಲ್ಲ ಇಟ್ಕೊಳ್ಳಿ, ಅವ್ನು ಏನಾರ ಇಟ್ಕೊಳ್ಳಿ, ಅವ್ರು ಈ ಮನೆ ಒಳಗೆ ವಾಸ ಇರಬೇಕು, ಇಲ್ಲೇ ಅವ್ರ ಫ್ಯಾಮಿಲಿ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಫ್ಲೋರ್ ಮಾಡಿದ್ದೀನಿ. ಆಮೇಲೆ ಹೊರಗಡೆ ಗೆಸ್ಟ್ ಬಂದರೆ ಹೇಗೆ ಅಕಾಮಡೇಷನ್ ಮಾಡಬೇಕು ಅಂತ ಗೆಸ್ಟ್ಗಳಿಗೆ VVIPಗೆ ಒಂದು ರೂಮ್ ಮಾಡಿದ್ದೀನಿ. ಯಾರೋ MLA ಬಂದ್ರೂ ಉಳ್ಕೋಬೋದು, ಯಾರೋ ಡೆಲ್ಲಿಯಿಂದ ಒಬ್ಬ IAS ಆಫೀಸರೇ ಬರ್ತಾರೆ ಅಂದ್ರೂ ಇಲ್ಲಿ ಇಂಟ್ರೆಸ್ಟ್ ಇದ್ದರೆ ಉಳ್ಕೊಂಡು ಹೋಗ್ರೆ ನಮ್ಮ ಜೊತೆ ಬಂದು ಮನೇಲಿ ಊಟನೂ ಮಾಡ್ಕೊಂಡು ಹೋಗೋರು ಅಲ್ಲೆಲ್ಲ ಡೆಲ್ಲಿಯಿಂದ ಬಂದವರು. ಅವರು ಆ ಒಂದು ಆತ್ಮೀಯತೆ ಇರಬೇಕು ಅಂತ ಒಂದು VVIP ರೂಮ್ ಮಾಡಿದ್ದೀನಿ. ಇನ್ನೊಂದು 4 ರೂಮ್ಗಳು ಮಾಡಿದ್ದೀನಿ. ಮೇಲಿಂದ ನಾನು ಕೆಳಗೆ ಬರ್ತೀನಿ, ಯಾಕೆ ಈ ಕಟ್ಟಡ ಏನನ್ನು ಮಾಡಿದ್ದೀನಿ ಅಂತ. ಈಗ ಡೆಲ್ಲಿನಲ್ಲಿ ಹೊಗೆ ಬಂದ್ಬಿಡುತ್ತೆ, ಹೊಗೆ ಸಿಟಿ ಆಗೋಗ್ಬಿಡುತ್ತೆ, ಬೆಂಕಿ ಹಚ್ಚಿಬಿಡ್ತಾರೆ ಯಾವಾಗ. ಅದನ್ನ ಎಲ್ಲಿ ಐಡೆಂಟಿಫೈ ಮಾಡಬೇಕು, ಏನು ಮಾಡಬೇಕು ಅಂತಲೂ ಅವರು R&D ಮಾಡಿಲ್ಲ ಅಲ್ಲಿ. ಅದಕ್ಕೊಂದು ಸ್ಟಾರ್ಟಪ್ ಕಂಪ್ನಿನವರು ನಾನು ಡೆಲ್ಲಿಗೆ ಒಬ್ಬರು ಸ್ನೇಹಿತರಿಗೆ ಒಂದು R&D ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ಯಾಕೆ ಮಾಡೋದು ಅಂತಾರೆ, ನಾನು ಹೇಳಿದೆ ಬೇಡ, ನೀನು ಅಲ್ಲಿ ಫಸ್ಟ್ R&D ಮಾಡಬೇಡಿ, ತುಮಕೂರಲ್ಲಿ ಮಾಡಬೇಡಿ, ನಾನು ನಿಮ್ಮ ಹೈಟ್ಗೆ ನಾನು ಬಿಲ್ಡಿಂಗ್ ಅಲ್ಲಿ ತಗೊಂಡು ನಿಲ್ಲಿಸ್ತೀನಿ, ಯಾವ ಹೈಟ್ಗೆ ಇರಬೇಕು ಅಂತ. ಅಲ್ಲಿ ಕ್ಯಾಮ್ರಾ ಹಾಕಿ ನಮ್ಮ ರೇಡಿಯಸ್, ನಾನು ಅದೊಂದು R&D ಮಾಡಬೇಕು ಅಂತ. ರೇಡಿಯಸ್ ಒಳಗೆ ಎಲ್ಲಿ ಬೆಂಕಿ ಇಕ್ಕಿರು, ಎಲ್ಲಿ ಇದು ಬಂದ್ರು ನಮಗೆ ಹೊಗೆ ಬಂತು ಅಂತಿದ್ದಂಗೆ ತಕ್ಷಣ ಇಮಿಡಿಯೇಟಾಗಿ ನಮಗೆ ಅದು ಮೆಸೇಜ್ ಬರಬೇಕು. ಆ ಪೊಲೀಸ್ಗೆ ಹೋದ್ರೆ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಇದು ಮಾಡಿದ್ದೀವಿ. ಇದ್ರ ಬಗ್ಗೆ ಎಲ್ಲರೂ R&D ಮಾಡಿದಾರ ನೋಡಿ ಸ್ಟಡಿ ಮಾಡಿ, ಪೈಲಟ್ ಪ್ರಾಜೆಕ್ಟ್ ಎಲ್ಲಿದೆ ಸ್ಟಡಿ ಮಾಡಿ ಅಂತ ಹೇಳಿದ್ರೆ ಅವ್ರು ಸ್ಟಡಿ ಮಾಡ್ತಾವೆ. ಅದು ಪೂರ್ವಕವಾಗಿ ನಾನು ಸ್ವಲ್ಪ ಮೇಲ್ಗಡೆಗೆ ಎತ್ತರ ಮಾಡಿದ್ದೀನಿ, ಬಿಲ್ಡಿಂಗ್ ಎತ್ತರ ಮಾಡಿಲ್ಲ, ನೀರು ಟ್ಯಾಂಕ್ ಇರ್ತಕ್ಕಂಥದ್ದು ಅದನ್ನು ಎತ್ತರ ಮಾಡಿ, ಟೆಂಪ್ರರಿ ಪೋರ್ಷನ್ ಮಾತ್ರ ಎತ್ತರ ಮಾಡಿದ್ದೀನಿ. ಇನ್ನಿದ್ದು ರೂಲ್ಸ್ ಪ್ರಕಾರನೇ ಮಾಡಿದ್ದೀನಿ.
ಮೇಲೆ ಟಾಪಲ್ಲಿ R&D ಮಾಡ್ತಕ್ಕಂಥದಕ್ಕೆ ನಾನು ಹನುಮ ಸ್ಪಾಟ್ ಅಂದಿದ್ದೀನಿ. ಹನುಮ ಸಂಜೀವಿನಿ ಬೆಟ್ಟ ಅಂತ ಇಟ್ಕೊಂಡು ಅದಕ್ಕೆ ನಾನು ಹಿಂದೂ ಕಲ್ಚರ್ ಬಗ್ಗೆನೇ ಅಥವಾ ಮುಸ್ಲಿಂ ಕಲ್ಚರು ಧರ್ಮಗಳು ಎಲ್ಲವೂ ಒಂದೊಂದು R&Dಗಳು ಒಂದೊಂದು ಧರ್ಮ ಸ್ಟಡಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಒಂದೊಂದು ಜಾತಿಗಳು ಇದು ಒಬ್ಬೊಬ್ರು ಒಂದೊಂದರಲ್ಲೂ ಅದನ್ನು ಸ್ಟಡಿ ಮಾಡೋದಕ್ಕೆ ಹೊಟ್ಟಿದ್ದೀವಿ. ಅದರಲ್ಲಿ ಹಾಕಿ ಅದು ಟ್ಯಾಂಕ್ ಇಟ್ಟ ಪ್ರೊಪೋಕ್ಷನ್ ಅದಾಗಿದೆ. ಕೆಳಗಡೆ ನಾವು ಶಕ್ತಿ ಪೀಠಗಳು R&D ಮಾಡೋದ್ರಿಂದ ಒಂದು ಪಿರಮಿಡ್ ಮಾಡಿದ್ದೀವಿ. ಅಲ್ಲಿ ಧ್ಯಾನ ಮಾಡಬೇಕು, ಮೈಂಡ್ ಬರಬೇಕು ಅಂತ ಅದರಲ್ಲಿ 108 ಶಕ್ತಿ ಪೀಠಗಳು ಲಾಕರ್ ಮಾಡಿ ಒಂದೊಂದು ಏನೇನಿರುತ್ತೆ ಅಂತ ಇಡ್ತೀವಿ. ಅಲ್ಲಿದ್ದಕ್ಕೆ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ವಿಷ್ಣು ಜಾಗ ಅಂತ ಕರಿತೀವಿ. ಯಾಕೆಂದರೆ ವಿಷ್ಣು ಚಕ್ರಪೀಠ ಕತ್ತರಿಸಿಂದ ಇದಾಗಿದೆ. ಅದ್ರ ಮುಂದೆ ಸ್ವಲ್ಪ ಜಾಗ ಇದೆ, ಅದು ಬ್ರಹ್ಮಸ್ಥಾನ ಅಂತ ಮಾಡಿ ಅಲ್ಲೊಂದು ಇದು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನು ಪರ್ಗೋಲಾ ಟೈಪ್ ಮಾಡಬೇಕು ಅಂತ ಇದ್ದೀನಿ. ಇನ್ನೂ ಮಾಡಿಲ್ಲ, ಮಾಡಬೇಕಾವೆಲ್ಲ ಇನ್ನೂ ಭಾಳಷ್ಟು ಅಪೂರ್ಣ ಕೆಲಸಗಳಿದೆ. ಇನ್ನು ಅದ್ರ ಪಕ್ಕದಲ್ಲೇ ಒಂದು ಶಿವ ಸ್ಪಾಟ್ ಇದೆ. ಅದೆಲ್ಲ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಅದು ವೀಡಿಯೋದಲ್ಲಿ. ಅಲ್ಲಿ ಶಿವನ ಕೂತ್ಕೊಂಡು ಯಾವಾಗಲೂ ಬಂಡೆ ಮೇಲೆ ತಪಸ್ ಮಾಡ್ತಾರೆ, ಆಲ್ ಬಂದಡೆ ಕೂತ್ಕೊಂಡು ಆ ಥರ ಕೂತ್ಕೊಂಡು ಆಲೋಚನೆಗಳು ಮಾಡಬೇಕು ಅಂತ ಆ ಪೋರ್ಷನಲ್ಲಿ 3 ಜನ ಮಾಡಿದ್ದೀನಿ. ಇಲ್ಲಿ ಮುಂದೆ ಒಂದು ಪ್ಯಾನಲ್ ಇದೆ. ನಾವೇನೀಗ ಸೋಲಾರ್ ಸೂರ್ಯಘರ್ ಯೋಜನೆ ಪ್ರಧಾನಿಯವರು ಮಾಡೋರೆ, ನಮ್ಮ ರಾಜ್ಯ ಸರ್ಕಾರದವರು ಮಾಡೋರು, ಅದು ಪ್ಯಾನಲ್ ಹಾಕಬೇಕು ಅಂತ ತೀರ್ಮಾನ ಮಾಡಿ ಒಂದು ರೂಪ್ ಹಾಕಿದ್ದೀನಿ. ರೂಪ್ ಮೇಲೆ ಆ ಕೆಳಗಡೆಗೆ 9 ಜನಕ್ಕೆ ಅಕಾಮಿಡೇಷನ್ ಮಾಡೋಣ ಅಂತ ಹೇಳಿ ಹುಡುಗರು ಇರ್ಬೋದು, ಒಂದು ಡಾಕ್ಟರ್ ಥರ ಮಾಡ್ಬೋದು, ಅಥವಾ ಯಾರೋ ಎಂಪ್ಲಾಯ್ ಸಿಂಗಲ್ ಇರೋ ಅಂತಾರೆ ಇಲ್ಲಿ ಬಂದು ಉಳ್ಕೋಬೋದು, ಅಥವಾ ನಮ್ಮ ಕೆಲಸ ಮಾಡೋರು ಉಳ್ಕೋಬೋದು. ಒಂದು 9 ಜನಕ್ಕೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಓಪನ್ ಕಿಚನ್ ಮಾಡಿ ಅಲ್ಲಿ ಬೆಡ್ಡು, ಅಲ್ಲಿ ಅವ್ರು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ಥರ ಒಂದು ವಿಶಿಷ್ಟವಾಗಿ ಮಾಡಬೇಕು ಅಂತ ಆಫ್ಟೋರ್ ಮಾಡಿದ್ದೀನಿ. ಇನ್ನು ಯಾವುದೂ ಮಾಡಿಲ್ಲ ನಾನೀಗ, ಜಾಗ ಮಾತ್ರ ಸ್ಕೆಲಿಟನ್ ಮಾಡಿದ್ದೀನಿ. ಇನ್ನು ಅಲ್ಲಿಂದ ಕೆಳಗಡೆ ಬಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಮೀಟಿಂಗ್ ಹಾಲ್ ಮಾಡಿದ್ದೀನಿ. ಅಲ್ಲೊಂದು ರೂಮ್ ಇದೆ, ಅದು PPT ಪ್ರೆಸೆಂಟೇಷನ್ಸ್ ಎಲ್ಲ ತೋರ್ಸೋಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಆಮೇಲೆ ಫಸ್ಟ್ ಅಲ್ಲಿ ಒಂದು ಜನರಲ್ ಟಾಯ್ಲೆಟು ಮಾಡಿದ್ದೀವಿ. ಹೊರಗಡೆ ಬಂದು ಇದಾಗಲಿಕ್ಕೆ ವಯಸ್ಸಾದವ್ರು ಬಂದು ಹೋಗಲಿದ್ರೆ ಅಲ್ಲೇ ಕುಂತ್ಕೊಳ್ಳಂಗೆ ಅಂತ ಕೆಳಗೆ. ಫಸ್ಟ್ ಫ್ಲೋರ್ ಬಂದರೆ ನಾವು ಇದು ಲೈಬ್ರರಿ ಮಾಡಿದ್ದೀವಿ. 545 ಅಭಿವೃದ್ಧಿ ಪರ 545 ಲ್ಯಾಕರ್ಸ್ ಮಾಡ್ತಾ ಇದ್ದೀವಿ. ಭಾಳ ಜನ ಶಕ್ತಿಪೀಠ ಲ್ಯಾಕರ್ಸ್ ಅಂತ ಅಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ಡೆವಲಪ್ಮೆಂಟ್ 545 R&D ಲ್ಯಾಕರ್ಸ್ ಮಾಡ್ತಾ ಇದ್ದೀನಿ. ಏನು ಅನೇಕ ಕುಂತಿದ್ದೀನೋ ಇದೊಂದು ಬೋರ್ಡ್ ರೂಮ್ ಆಗುತ್ತೆ. ಸದ್ಯ ಈ ಫೈಲ್ಗಳು ಇದ್ದಾವೆ, ಇದನ್ನು ಅದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀವಿ. ಇನ್ನು ಫಸ್ಟ್ ಫ್ಲೋರಲ್ಲಿ ಹೋದರೆ ಅದು ಮನೆ ಅಂತಂದರೆ ಬಂದರೆ ನಾವು ಇಲ್ಲಿ ಉಳ್ಕೋಬೋದು. ಹೊರಗಡೆ ಒಂದು ಫ್ಯಾಮಿಲಿ ಬಂದವರು ಉಳ್ಕೊಬೋದು. ಅದ್ರಾಗೂ ರೂಮ್ ಇಟ್ಕೊಂಡು ಏನಾರು ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ತಿನ್ಕೊಂಡು ಕೆಲಸ ಮಾಡಬೇಕು ಅಂತ ಅದು ತೀರ್ಮಾನ ಮಾಡಿದ್ವಿ. ಅದ್ರ ಮೇಲೆ ಇದರಲ್ಲಿ ಒಂದು VIP ಗೆಸ್ಟ್ ಹೌಸು, ಒಂದು ಗೆಸ್ಟ್ ಹೌಸ್ ಇದೆ ಓವರ್ ಆಲ್. ಆಮೇಲೆ ಕೆಳಗಡೆಗೆ ಕಾಂಪೌಂಡ್ ಸುತ್ತ ಏನು ಕಾಂಪೌಂಡ್ ಬಂದಿದೆ, ನನ್ನ ಮನೆ ಮುಂದೆ 60 ಅಡಿ ರೋಡ್ ಇದೆ, ಹಿಂದೆ 30 ಅಡಿ ರೋಡು ಮತ್ತು ಪಾರ್ಕ್ ಇದೆ. ಆ ಸುತ್ತ ಕಾಂಪೌಂಡ್ ಮೇಲೆ 108 ಶಕ್ತಿ ಪೀಠಗಳು ಫೋಟೋ ಹಾಕಿ ಅದು ಯಾವ ಊರು, ಯಾವ ರಾಜ್ಯದ್ದು, ಎಲ್ಲೈತೆ ಏನು ಅಂತ ಹಾಕಿ ಸುತ್ತ ಹಾಕ್ಕೊಂಡು ಬರಬೇಕು ಅಂತ ಕಾಂಪೌಂಡ್ ಮೇಲೆ ಒಂದು SSL ಮಾಡಿಸಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಈ 3 ಸುತ್ತು ಕಟ್ಟಡ ಬಂದರೆ ಅವ್ನು ನೋಡ್ಕೊಂಬಂದರೆ ಅಲ್ಲಿ ಪುಣ್ಯ ಆಗಿ ಅಲ್ಲಿ ಮ್ಯಾಲ್ಗೆ ಬರಬೇಕು. ಆ ಥರ ಜನಕ್ಕೆ ಅದಕ್ಕೂ R&D ಮಾಡೋದಕ್ಕೆ ಅಂತ ಹಾಕಿದ್ವಿ. ವಯಸ್ಸಾದವ್ರು ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಲಿಫ್ಟ್ನೂ ಹಾಕ್ಸಿದ್ದೀವಿ. 3rd ಫ್ಲೋರ್ವರೆಗೂ ಲಿಫ್ಟ್ ಇದೆ. ಆಮೇಲೆ ಮೇಲ್ಗಡೆ ಗತ್ತು ಹೋಗ್ಬೇಕಂತೆ. ಆಮೇಲೆ ಏನು ಸ್ಟೇರ್ ಕೇಸ್ ಮಾಡಿಸಿದ್ದೀವೋ ಆ ಸ್ಟೇರ್ ಕೇಸಲ್ಲಿ ಅಲ್ಲಿ ಶಕ್ತಿ ಪೀಠಗಳು ಫೋಟೋ ಹಾಕಿರಲಿ, ನಮ್ಮ ಪ್ರಧಾನಮಂತ್ರಿಗಳು ಯಾವಾಗಿತ್ತು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವಾಗಿದ್ರು, ಏನು ಸ್ಕೀಮ್ ಮಾಡಿದ್ರು ಅಂತ ಅದನ್ನು ನಾವು ಮ್ಯೂಸಿಯಮ್ನಲ್ಲಿ ಅದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಿಂದ್ಗಡೆ ಪಾರ್ಕಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕನ್ನು ಸ್ಮಾರ್ಟ್ ಸಿಟಿ ಒಳಗೆ ರೆಡಿ ಮಾಡಿಸಿ ಅಲ್ಲಿ ಒಂದು ಪಂಚವಟಿ ಗಿಡ ಹಾಕಿದ್ದೀವಿ. 5 ಪಂಚವಟಿ ಗಿಡ. ಪಂಚವಟಿ ಮಹತ್ವ ಏನು ಅಂತ ನಾನು ಒಂದು ಎಪಿಸೋಡ್ ಮಾಡಿ ಹೇಳ್ತೀನಿ. ಅದನ್ನು ಮಾಡಿ ದಿನ 108 ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಅದು ಮಾಡಿ ಇಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಇದು ಸಂಪೂರ್ಣವಾಗಿ ಇದೊಂದು ಚಿತ್ರಣ. ಇದೇ ಥರ ಮಾಡಲು 545 ಇರಬೇಕು, ಪ್ಲಸ್ ಆರ್ ಮೈನಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಇದು ಶಕ್ತಿ ಭವನ. ಶಕ್ತಿ ಭವನ ಅಂತಲೇ ಯಾಕೆ ಇಟ್ಟೆ ಅಂದರೆ ಪಾರ್ವತಿ ನಿಲಯ ಶಕ್ತಿ ಭವನ ಅಂತಲೇ. ನನ್ನ ಮನೆಗೆ ಪಾರ್ವತಿ ನಿಲಯ, ನಮ್ಮ ತಾಯಿ ಹೆಸರು ಪಾರ್ವತಿ ನಿಲಯ ಅಂತ ಇಟ್ಬಿಟ್ಟೆ ನಾನು. ಈಗ ಶಕ್ತಿ ಭವನ ಅಂತ ಚೇಂಜ್ ಮಾಡಿದಾಗ ಎಲ್ಲ ಡಾಕ್ಯುಮೆಂಟು ಇದೆ, ತಾಯಿ ಹೆಸರಾಗಿದ್ದು ಚೇಂಜ್ ಮಾಡೋದು ಬೇಡ ಅಂತೇಳಿ ಶಕ್ತಿ ಪೀಠಗಳು ನಾವು 108 R&D ಮಾಡೋದ್ರಿಂದ ಇದಕ್ಕೆ ಶಕ್ತಿ ಭವನ ಅಂತ ಹೆಸರಿಟ್ಟಿದ್ವಿ. ಇದು ಸಂಪೂರ್ಣವಾದ ಕಚೇರಿ. ಇದು 2047ವರೆಗೂ ಸಹ ಇಡೀ ರಾಜ್ಯಾದ್ಯಂತ ನಾವು ಏನು ಆಲೋಚನೆ ಮಾಡಿದ್ದೀವೋ ಅದಕ್ಕೆ ಮಾಡತಕ್ಕಂಥ ಕೇಂದ್ರ ಸ್ಥಾನ. ವೀಕ್ಷಕರೇ, ಇದುವರೆಗೂ ನಮ್ಮ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥವ್ರಿಗೆ ತಮಗೆಲ್ಲರಿಗೂ ಧನ್ಯವಾದಗಳು. ಹೆಚ್ಚಿಗೆ ಜನ ಓದಿ ಶೇರ್ ಮಾಡಿ, ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿ.